ನಮಸ್ಕಾರ ಸ್ನೇಹಿತರೆ. ನೀವು ತಿನ್ನೋ ಆಹಾರ ಎಲ್ಲ ಕೂಡ ವಿಷ ಆಗ್ತಾ ಇದೆ. ಈಗ ತೊಗರಿ ಬೆಳೆ ಸರದಿ ಹೌದು, ತೊಗರಿ ಬೆಳೆ ಕೂಡ ನೀವು ದಿನನಿತ್ಯ ಸೇವನೆ ಕೂಡ ಮಾಡಿದ್ರೆ ನಿಮಗೆ ಕ್ಯಾನ್ಸರ್ ಕೂಡ ಬರ್ಬೋದು ಅಂತ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಏನಾಗ್ತಾ ಇದೆ ಅಂದರೆ ಉತ್ತರ ಭಾರತದ ಭಾಗ, ಅದೇ ರೀತಿ ದೆಹಲಿ ಭಾಗದಲ್ಲಿ ಕೂಡ ಕಲಬೆರಕೆ ಮಾಡೋದು ಕೂಡ ಅಫಿಷಿಯಲ್ ಆಗಿ ಪತ್ತೆ ಕೂಡ ಆಗಿದೆ. ತೊಗರಿ ಬೆಳೆಗೆ ಏನು ಮಾಡ್ತಾರೆ ಅಂದರೆ ಅವರು ಒಂದು ಟ್ರಾಟಾಜಿನ್ ಅಂತ ಹೇಳಿ ಒಂದು ಬಣ್ಣ ಕೂಡ ಮಿಶ್ರಣ ಕೂಡ ಮಾಡಿ ಅದನ್ನು ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಇದು ಕ್ಯಾನ್ಸರ್ ಕಾರಕ ಆಗುತ್ತೆ ಅಂತೇಳಿ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಿರಂತರವಾಗಿ ನೀವು ಈ ರೀತಿ ಬಣ್ಣ ಮಿಶ್ರಣವಾಗಿರೋ ತೊಗರಿ ಬೆಳೆ ಕೂಡ ಸೇವನೆ ಮಾಡಿದ್ರೆ ನಿಮಗೆ ಶಾಶ್ವತವಾಗಿ ನಿಮ್ಮ ಅಂಗಾಂಗ ವೈಫಲ್ಯ ಆಗುತ್ತೆ. ಅದೇ ರೀತಿ ನಿಮಗೆ ಕ್ಯಾನ್ಸರ್ ಕೂಡ ಬರುತ್ತೆ ಅಂತೇಳಿ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ತೊಗರಿ ಬೆಳೆ ಕೂಡ ಸೇಫ್ ಅಲ್ಲ ಅಂತ ಹೇಳಿ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ನಮ್ಮ ಭಾಗದಲ್ಲಿ ಕೂಡ ಬಂದಿಲ್ಲ, ಬಟ್ ದೆಹಲಿ ಅದೇ ರೀತಿ ಉತ್ತರ ಭಾರತದ ಭಾಗದಲ್ಲಿ ಕೂಡ ಕಂಡು ಬಂದಿದೆ. ನಾವು ಕೂಡ ಎಚ್ಚರವಾಗಿರಬೇಕು ಅಂತ ಹೇಳಿ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಚೆಕ್ ಮಾಡೋದು, ತೊಗರಿ ಬೆಳೆ ಫೇಕಾ ರಿಯಲ್ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ, ತೊಗರಿ ಬೆಳೆ ಜೊತೆ ನೀರು ಹಾಕಿ ಅದರಲ್ಲಿ ನಿಮಗೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಬರುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಕೂಡ ನೀವು ಹಾಕಿ ಕುದಿಸ್ಬೇಕಾಗುತ್ತೆ. ಇನ್ ಕೇಸ್ ಅದು ಬಣ್ಣ ಕೂಡ ಬದಲಾದರೆ, ಅದು ಬಣ್ಣ ಕೂಡ ಚೇಂಜ್ ಆದರೆ ಅದು ಫೇಕ್ ಅಂತ. ಏನು ಕೂಡ ಬಣ್ಣ ಚೇಂಜ್ ಆಗಲಿಲ್ಲ ಅಂದರೆ ಅದು ಕೂಡ ಅದು ರಿಯಲ್ ಅಂತ. ಇದು ಆರೋಗ್ಯಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಶಾಶ್ವತವಾಗಿ ನಿಮಗೆ ಕ್ಯಾನ್ಸರ್ ಬರೋದು, ಅದೇ ರೀತಿ ನಿಮ್ಮ ವಿಕಲರಾಗೋದು ಕೂಡ ಸಾಧ್ಯತೆ ಕೂಡ ಹೆಚ್ಚಿದೆ. ಅಂಗಾಂಗ ವೈಫಲ್ಯ ಕೂಡ ಆಗ್ಬೋದು ಅಂತ ಹೇಳಿ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ದಯವಿಟ್ಟು ಯಾರೆಲ್ಲ ತೊಗರಿ ಬೆಳೆ ಬಳಸ್ತೀರಾ, ಪ್ರತಿಯೊಬ್ಬರು ಕೂಡ ಬಳಸ್ತೀರಾ, ಅದಕ್ಕೋಸ್ಕರ ಎಚ್ಚರವಾಗಿರಿ. ಕಂಡಲ್ಲಿ ನೀವು ತೊಗರಿ ಬೆಳೆ ತೆಗೆದುಕೊಳ್ಳೋಣ ಆದಷ್ಟು ಕೂಡ ಅವಾಯ್ಡ್ ಕೂಡ ಮಾಡಿ. ಇದು ಉತ್ತರ ಭಾರತಕ್ಕೆ ಕಾಲಿಟ್ಟಿದೆ. ನಮ್ಮ ಕಡೆ ಬರೋದು ಭಾಳ ದಿನ ಆಗೋದಿಲ್ಲ ಅಂತ ಇಷ್ಟಪಡ್ತೀನಿ. ತಿನ್ನೋ ಆಹಾರ ಕೂಡ ಎಲ್ಲ ವಿಷ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಮೂಲಕ ತಿಳಿಸಿ. ಈ ಟಾಪಿಕ್ ಇಷ್ಟ ಆದರೆ ನಮಗೆ ಲೈಕ್ ಕೂಡ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.